ಪ್ರೀತಿಯೊಂದೆ ನಿನ್ನ ವಸ್ತ್ರ, ಪ್ರೀತಿಯೊಂದೆ ನಿನ್ನ ಮಂತ್ರ, ನಿನ್ನ ಸಹನೆ ಸ್ವಾಭಿಮಾನ ಅಪರೂಪವೇ. ದೂರವಿರಲಿ ಹತ್ತಿರವಿರಲಿ, ದೂರು ಅವರು ದೂರುತ್ತಲಿರಲಿ, ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು. ಕಣ್ಣೀರಿಗೆ ಕಣ್ಣಲ್ಲಿ ಥಳವಿಲ್ಲ. ಆತ್ಮೀಯ ಬಂಧುಗಳೇ, ಏನು ಇವತ್ತು ನಮ್ಮ ತಿಮ್ಮರಾಯಣ್ಣವರ 42ನೆಯ ಹುಟ್ಟುಹಬ್ಬವನ್ನು ಒಂದು ರೀತಿ ವಿಭಿನ್ನ ರೀತಿಯಲ್ಲಿ ಏರ್ಪಡಿಸಲಾಗಿದೆ. ಏನು ಅಂದರೆ, ಈ ಮೂಢನಂಬಿಕೆಗಳಲ್ಲಿ ಎಲ್ಲ ಮುಳುಗಿ ಹೋಗ್ತಾ ಇದ್ದಾರೆ. ಅದನ್ನು ನಾವು ಯಾವ ರೀತಿ ನಾವು ಒಂದು ಮಶಾಣದಲ್ಲಿ ಒಂದು ಬರ್ತ್ಡೇಯನ್ನು ಮಾಡೋ ಮುಖಾಂತರವಾಗಿ ಈ ಮೂಢ ನಂಬಿಕೆಯನ್ನು ನಿರ್ಮೂಲನೆ ಮಾಡೋ ಮಟ್ಟಕ್ಕೆ ನಾವು ಇವತ್ತು ತಿಮ್ಮರಾಯಣ್ಣವರ ಹುಟ್ಟುಹಬ್ಬವನ್ನು ರುದ್ರಭೂಮಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಏನು ಮೂಢನಂಬಿಕೆ ಇಟ್ಟಿದ್ದಾರೆ ಅಂದರೆ, ಒಂದು ಮಶಾಣದಲ್ಲಿ ಹೋಗಿ ಏನೇ ಒಂದು ಪದಾರ್ಥಗಳನ್ನು ತಿಂದರೆ ಏನೋ ಒಂದು ರೀತಿ ಕೆಟ್ಟ ಅಭಿಪ್ರಾಯಗಳು, ಮತ್ತು ತಿಂದಾಗ ದೆವ್ವ ಬರ್ತೈತೆ, ಗಾಳಿ ಬರ್ತೈತೆ ಅನ್ನೋ ಮೂಢನಂಬಿಕೆ ಇರ್ತೈತೆ. ಆ ಮೂಢನಂಬಿಕೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ನಾವು ಇವತ್ತು ನಮ್ಮ ಮೂಲ ನಿವಾಸಿ ತಿಮ್ಮರಾಯಣ್ಣ ಅವರಿಗೆ ಈ ರುದ್ರಭೂಮಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈ ಹುಟ್ಟುಹಬ್ಬ ಈ ಎಲ್ಲ ಸಾರ್ವಜನಿಕರಿಗೂ ಪ್ರೇರಣೆ ಆಗಲಿ. ಈ ಎಲ್ಲ ಅಂದರೆ ಜೈ ಭೀಮ ವಂದನೆಗಳನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಏನು ಮಾತಾಡ್ತೀರಾ? ಜೈ ಭೀಮ್. ಏನಿವತ್ತು 42ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನನಗೆ ಇವತ್ತು ಒಂಥರ ಇಷ್ಟು ವರ್ಷಗಳಿಗೂ ಇವತ್ತು ಒಂದು ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಕಾರಣ ಏನಂದರೆ, ನಮ್ಮ ಆತ್ಮೀಯರಾದ ಅಣ್ಣವರು, ಇಲ್ಲ ಬ್ರದರ್ ನೀವು ಮಶಾಣದಲ್ಲೇ ಕೇಕ್ ಕಟ್ ಮಾಡಬೇಕಂತ ಹೇಳಿದ್ರು. ನಾವು ಹಿಂದೂ ಧರ್ಮ ಮೌಢ್ಯತೆಗಳನ್ನು ವಿರೋಧ ಮಾಡಿದ್ದೇವೆ, ಆದರೆ ನಿಮ್ಮ ಒಂದು ಬರ್ತ್ಡೇ ಸೆಲೆಬ್ರೇಷನು ಒಂದು ವಿಶೇಷವಾಗಿರಬೇಕು, ಬೇರೆಯವರಿಗೆ ಪ್ರೇರಣೆ ಆಗಿರಬೇಕು. ಅವರು ಮೂಢನಂಬಿಕೆಗಳಿಂದ ಹೊರಬಂದು ಅಂಬೇಡ್ಕರ್ ಸಿದ್ಧಾಂತ ದಾರಿಯಲ್ಲಿ ನಡೀಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಲಕ್ಕೂರು ತಿರುಪ್ತಿಯಿಂದ ಮಾಸಿಗಂಟ ಬಂದು ನನ್ನ ಬರ್ತ್ಡೇಯನ್ನು ಕೊಂಡಾಡಿದಂಥ ನನ್ನ ಹಿರಿಯ ಅಣ್ಣನಾದ ವೆಂಕಟೇಶ್ ಅಣ್ಣ, ನಮ್ಮ ಕಾಂತರಾಜು, ನಮ್ಮ ಮುನ್ರಾಜು, ಈ ಕಡೆ ನಾರಾಯಣ ಸ್ವಾಮಿ ಅವರಿಗೆ ನಾನು ತುಂಬ ಹೃದಯದ ಭೀಮ ವಂದನೆಗಳಂತ ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಪ್ರಭುದ ಭಾರತ.